ದುಬೈ ವಿಮಾನ ನಿಲ್ದಾಣದ ಬಳಿ ಇರಾನ್ ಡ್ರೋನ್ ದಾಳಿ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪವಿರುವ ಇಂಧನ ಟ್ಯಾಂಕ್ ಮೇಲೆ ಸೋಮವಾರ ಇರಾನ್ ಡ್ರೋನ್ ದಾಳಿ ನಡೆಸಿದ ಪರಿಣಾಮ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ವಿಮಾನ ನಿಲ್ದಾಣದ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಎಂದು ಸೋಮವಾರ ವರದಿಯಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗುಗಳಿಗೆ ಸ್ಪೆಷಲ್ ಎಂಟ್ರಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿದು ಇರಾನ್ ಹಾಗೂ ಅಮೆರಿಕ ಇಸ್ರೇಲ್ ನಡುವೆ ಸಂಘರ್ಷ ತಾರಕಕ್ಕೇರಿರುವ ಈ ಸಂದಿಗ್ಧ ಸಮಯದಲ್ಲಿ ಭಾರತ ಮಹತ್ವದ ರಾಜತಾಂತ್ರಿಕ ಯಶಸ್ಸು ಸಾಧಿಸಿದೆ. ಇಸ್ರೇಲ್ ಮೇಲೆ ಹೊಸ ಕ್ಷಿಪಣಿ ಅಲೆಗಳನ್ನು ಉಡಾಯಿಸಿದ ಇರಾನ್ ಟೆಲ್ ಅವೀವ್ ಸೇರಿದಂತೆ ಇಸ್ರೇಲಿ ನಗರಗಳ ಮೇಲೆ ಬಹು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಮತ್ತು ಡ್ರೋನ್ಗಳನ್ನು ಹಾರಿಸಿತು. ಇದು ವಾಯುದಾಳಿ ಸೈರನ್ಗಳು ಮತ್ತು ಪ್ರತಿಬಂಧಕಗಳನ್ನು ಪ್ರಚೋದಿಸಿತು. ಕೆಲವು ಕ್ಷಿಪಣಿಗಳು ಕ್ಲಸ್ಟರ್ ಮಾದರಿಯ ಸಿಡಿತಲೆಗಳನ್ನು ಹೊಂದಿದ್ದವು. ಮಧ್ಯ ಇಸ್ರೇಲ್ನಲ್ಲಿ ಹಾನಿ ಮತ್ತು ಗಾಯಗಳನ್ನು ಉಂಟುಮಾಡಿದವು. ಇರಾನ್ ಹೈಪರ್ಸಾನಿಕ್ ಕ್ಷಿಪಣಿಗಳ ಬಳಕೆ. ಇಸ್ರೇಲಿ ಭದ್ರತಾ ಮೂಲಸೌಕರ್ಯವನ್ನು ಗುರಿಯಾಗಿಸಿಕೊಂಡು ಇತ್ತೀಚಿನ ದಾಳಿಯ ಅಲೆಯಲ್ಲಿ ಫತಾಹ್ ಹೈಪರ್ಸಾನಿಕ್ ಕ್ಷಿಪಣಿಗಳು ಮತ್ತು ಖಾದರ್ ಕ್ಷಿಪಣಿಗಳನ್ನು ಉಡಾಯಿಸುವುದಾಗಿ ಇರಾನ್ ಐಆರ್ಜಿಸಿ ಹೇಳಿದೆ. ಇರಾನ್ ದೀರ್ಘ ಶ್ರೇಣಿಯ ಸೆಜ್ಜಿಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಹಾರಿಸಿದೆ. ಇರಾನ್ ಸುಮಾರು 2,000 ಕಿಲೋಮೀಟರ್ ವ್ಯಾಪ್ತಿಯ ಸೆಜ್ಜಿಲ್ ಕ್ಷಿಪಣಿಯನ್ನು ಉಡಾಯಿಸಿದೆ ಎಂದು ವರದಿಯಾಗಿದೆ. ಪ್ರಸ್ತುತ ಯುದ್ಧದಲ್ಲಿ ಈ ಮುಂದುವರಿದ ಆಯುಧವನ್ನು ಮೊದಲು ಇರಾನ್ ಬಳಕೆ ಮಾಡಿದೆ ಎಂದು ಗುರುತಿಸಲಾಗುತ್ತಿದೆ. ಬಾಗ್ದಾದ್ ವಿಮಾನ ನಿಲ್ದಾಣ ಪ್ರದೇಶದ ಮೇಲೆ ಇರಾನ್ ದಾಳಿ. ಇರಾನ್ ಇರಾಕ್ ಪ್ರತೀಕಾರದ ದಾಳಿಗಳನ್ನು ನಡೆಸಿತು. ಇದರಲ್ಲಿ ಬಾಗ್ದಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಕ್ಷಿಪಣಿ ದಾಳಿಗಳು ಸೇರಿವೆ. ಕನಿಷ್ಠ 5 ಜನರು ಸಾವನ್ನಪ್ಪಿದ್ದಾರೆ ಮತ್ತು ಇತರರು ಗಾಯಗೊಂಡಿದ್ದಾರೆ. ಇರಾನ್ನ ಡ್ರೋನ್ ಕಾರ್ಖಾನೆಗಳೇ ಅಮೆರಿಕಕ್ಕೆ ಗುರಿ. ಅಮೆರಿಕವು ಇರಾನ್ ಡ್ರೋನ್ ಕಾರ್ಖಾನೆಗಳನ್ನು ಗುರಿಯಾಗಿಸಿಕೊಂಡಿದೆ ಎಂದು ಹೇಳಿದ ಅಧ್ಯಕ್ಷ ಟ್ರಂಪ್ ದೇಶದ ಉತ್ಪಾದನಾ ಸಾಮರ್ಥ್ಯ ಕ್ಷಯಗೊಂಡಿದೆ ಎಂದು ಹೇಳಿಕೊಂಡರು. ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ಭೀಕರ ದಾಳಿ. ಇಸ್ರೇಲ್ ದಕ್ಷಿಣ ಲೆಬನಾನ್ ಮೇಲೆ ಹೊಸ ದಾಳಿಗಳನ್ನು ಪ್ರಾರಂಭಿಸಿತು ಮತ್ತು ಹೆಜ್ಬೊಲ್ಲಾ ವಿರುದ್ಧ ಸೀಮಿತ ನೆಲದ ಕಾರ್ಯಾಚರಣೆಗಳನ್ನು ನಡೆಸುತ್ತಿದೆ ಎಂದು ಹೇಳಿದ ಲೆಬನಾನ್ನಲ್ಲಿ 100ಕ್ಕೂ ಹೆಚ್ಚು ಮಕ್ಕಳು ಸೇರಿದಂತೆ ಸಾವಿನ ಸಂಖ್ಯೆ 850ಕ್ಕೆ ಏರಿದೆ. ಹಾರ್ಮುಜ್ ಜಲಸಂಧಿಯನ್ನು ಮುಕ್ತವಾಗಿಡುವುದು ಹೇಗೆ? ಹಾರ್ಮುಜ್ ಜಲಸಂಧಿಯನ್ನು ಮುಕ್ತವಾಗಿಡಲು ಯುರೋಪಿಯನ್ ಕಡೆಯಿಂದ ಏನು ಮಾಡಬಹುದು ಎಂಬುದರ ಕುರಿತು EU ಸದಸ್ಯ ರಾಷ್ಟ್ರಗಳು ಚರ್ಚಿಸುತ್ತವೆ ಎಂದು ಕಾಜಾ ಕಲ್ಲಾಸ್ ಹೇಳುತ್ತಾರೆ. ಹಾರ್ಮುಜ್ ಜಲಸಂಧಿಯನ್ನು ಮುಕ್ತವಾಗಿಡುವುದು ನಮ್ಮ ಹಿತಾಸಕ್ತಿಯಾಗಿದೆ ಮತ್ತು ಅದಕ್ಕಾಗಿಯೇ ಈ ವಿಷಯದಲ್ಲಿ ಯುರೋಪಿಯನ್ ಕಡೆಯಿಂದ ನಾವು ಏನು ಮಾಡಬಹುದು ಎಂಬುದನ್ನು ನಾವು ಚರ್ಚಿಸುತ್ತಿದ್ದೇವೆ ಎಂದು EU ವಿದೇಶಾಂಗ ನೀತಿ ಮುಖ್ಯಸ್ಥರು ಬ್ರಸೆಲ್ಸ್ನಲ್ಲಿ ವಿದೇಶಾಂಗ ವ್ಯವಹಾರಗಳ ಸಭೆಯ ಮೊದಲು ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ಹೇಳಿದರು. ಹಾರ್ಮುಜ್ ಜಲಸಂಧಿಯಲ್ಲಿ ಹೆಚ್ಚಿನ ಯುದ್ಧ ನೌಕೆಗಳಿಗೆ ಟ್ರಂಪ್ ಬೇಡಿಕೆಯ ವಿರುದ್ಧ ಸಿಯೋಲ್ನಲ್ಲಿ ಪ್ರತಿಭಟನೆಗಳು. ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿರುವ ಅಮೆರಿಕ ರಾಯಭಾರ ಕಚೇರಿಯ ಬಳಿ ಹಾರ್ಮುಜ್ ಜಲಸಂಧಿಯನ್ನು ತೆರೆದಿಡಲು ಯುದ್ಧ ನೌಕೆಗಳನ್ನು ಕಳುಹಿಸಲು ಬಹು ದೇಶಗಳಿಗೆ ಟ್ರಂಪ್ ಬೇಡಿಕೆಯ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿದ್ರು.